ಇದೆಲ್ಲದರ ಮಧ್ಯೆ ನಾವು ಈಗ ಜನರ ಮುಂದೆ ಹೋದ್ರೆ ಕುಡಿಯಕ್ಕೆ ನೀರು ಕೊಡ್ರಿ ಮೊದಲ, ಆಮೇಲೆ ನೀವು ಮಾತಾಡ್ರಿ ಅನ್ನೋ ಮಟ್ಟದಲ್ಲಿ ಜನ ಬಂದ್ಬಿಟ್ಟಿದೆ. ನಿಜ. ಪಟ್ಟಣಗಳಲ್ಲಿ 10 ದಿವಸಕ್ಕೆ 12 ದಿವಸಕ್ಕೆ ಒಂದ್ಸಲ ನೀರು ಬಿಟ್ರೆ ಯಾವ ಮನುಷ್ಯ ನೀರು ಕುಡಿತಾನೆ ಹೇಳ್ರಿ? 10 ದಿವಸ ಟ್ರೂ, 12 ಟ್ರೂ. ದಿವಸ ಬಿಟ್ರೆ ಹೌದು. ತುಂಬಾ ಕಷ್ಟ ಆಗುತ್ತೆ. 8-10 ದಿವಸ ಸ್ಟೋರೇಜ್ ಮಾಡಿದ ನೀರು ಕುಡ್ಲಕ್ಕೆ ಸಾಧ್ಯ ಇಲ್ಲ. ಹ್ಮ್, ಹ್ಮ್, ಹ್ಮ್. ದಿನ ಬಳಕೆ ಕೂಡ ಮಾಡಕ್ಕಾಗಲ್ಲ ನಾವು. ಅಂತ ಪರಿಸ್ಥಿತಿಯಲ್ಲಿ ಆ ನೀರು ಪಾಚಗಟ್ಟುತ್ತೆ. ಹ್ಮ್, ಬೇರೆ ಸ್ಟೋಕ್ ಮಾಡ್ಕೊಂಡಿರ್ತಾರೆ ಬಹಳಷ್ಟು. ಹ್ಮ್, ಆ ಸ್ಟಾಕ್ ಮಾಡ್ಕೊಂಡ ನೀರು ಅನೇಕ ರೀತಿಯಿಂದ ಅದು ವಿಲನ್ ಆಗಿರ್ತದೆ, ಬಳಕೆ ಮಾಡಕ್ ಬರಲ್ಲ. ಹ್ಮ್, ಹ್ಮ್, ಈ ರೀತಿ ಅನೇಕ ಸಮಸ್ಯೆಗಳು ಇರ್ತಾವೆ. ಹ್ಮ್. ಇದಿದ್ದಾಗ ನಾವು ಹೋಗಿ ಕುಡಿಯೋ ನೀರು ಕೊಡ್ಲಾರ್ದೇನೆ ನಾವು ಏನಾದ್ರು ಹೋಗಿಸಿ ಜನರ ಮುಂದೆ ನಾವು ಇನ್ನು ಮತ್ತೆ ನಾವೇನಾದ್ರೂ ಮಾತಾಡ್ತೀವಿ ಅಂದ್ರೆ ಆ ಜನ ಮಾತು ಹೇಳತಕ್ಕಂಥದ್ದು ಒಂದೇ ನೋಡಿ. ಹೌದು. ಕುಡಿಯೋಕೆ ನೀರು ಕೊಡಿ, ಆಮೇಲೆ ಮಾತಾಡಿ. True. ಸಹಜ ಸರ್ ಇದೆ. ಸರ್, ಒಂದ್ ಕಡೆ ಹೌದು, ಕುಡಿಯೋ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ತೊಂದರೆ ಇದೆ ಈ ಭಾಗದಲ್ಲಿ. ಅದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಆ ಇದನ್ನ ಹೊರತುಪಡಿಸಿ ಇನ್ನೇನ್ ಅಭಿವೃದ್ಧಿ ಕೆಲಸಗಳನ್ನ ನಿಮ್ಮ ಕೈಲಾದಷ್ಟು ಏನ್ ಮಾಡಿದಿರಿ ಈ ಒಂದಿಷ್ಟು ವರ್ಷಗಳಲ್ಲಿ? ನೋಡಿ, 3ನೇ ಬಾರಿ ಶಾಸಕರಾದ್ಮೇಲೆ ಹೌದು. ಮಾಡಿದ್ದೀನಿ, ಸಾಕಷ್ಟು ಕೆಲಸಗಳು ಮಾಡಿದ್ದೀವಿ, ಮಾಡಲೇಬೇಕು. ಹ್ಮ್. ಶಾಸಕರಾದಂಥವರು ಯಾವುದಾದ್ರೂ ಒಂದು ಅನುದಾನದ ಮುಖಾಂತರ ಇಲ್ಲಿ KKRDB ಫಂಡ್ ಅಂತ ಬರುತ್ತೆ ನಮಗೆ. ಹ್ಮ್, ಆ ಫಂಡ್ಗಳಲ್ಲಿ ಈಗಾಗಲೇ ಬಹಳಷ್ಟು ಶಿಶು ರಸ್ತೆಗಳು ಮಾಡಿದ್ದೀವಿ. ಹ್ಮ್. ಕುಡಿಯ ನೀರಿಗಾಗಿ ಹಳ್ಳಿಗಳಲ್ಲಿ ಆಗಲಿ ಸಿಟಿಗಳಾಗಲಿ RO ಪ್ಲಾಂಟ್ಗಳನ್ನು ಹಾಕಿದ್ದೀವಿ. ಹ್ಮ್, 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 ಹ್ಮ್. ಇದರ ಜೊತೆಯಲ್ಲಿ ಶಾಲಾ ಕೋಣೆಗಳನ್ನು ಕಟ್ತಾ ಇದೀವಿ. ಎಲ್ಲೆಲ್ಲಿ ಶಾಲೆಗಳು ಅಳಿವಾಗಿದ್ದಾವೆ, Correct. ಬಿದ್ದೋಗಿದ್ದಾವೆ, ಹ್ಮ್, ಹ್ಮ್. ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಇಲ್ಲಿ ಹೌದು. ಹುಣಸೂರು ತಾಲೂಕಿನಲ್ಲಿ ತೊಂದರೆ ಆಗ್ತಾ ಇದೆ. ನಿಜ. ಆ ಮಕ್ಕಳಿಗೊಂದು ಏನಾದರೂ ಮೂಲಭೂತ ಸೌಕರ್ಯಗಳು ಕೊಟ್ಟಾಗ ಅಲ್ಲಿ ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಡ್ಲೇಬೇಕಾಗುತ್ತೆ. ಹ್ಮ್, ಹ್ಮ್, ಹ್ಮ್. ಹೀಗಾಗಿ ಹೊಸ ಶಾಲೆಗಳನ್ನು ಕಟ್ಟಿ ಹ್ಮ್. ಅಲ್ಲಿ ಕುಡಿ ನೀರಿನ ವ್ಯವಸ್ಥೆ ಮಾಡಿ, ಶೌಚಾಲಯಗಳ ವ್ಯವಸ್ಥೆ ಮಾಡಿ, ಆಟದ ಮೈದಾನಗಳನ್ನು ಮಾಡ್ತಕ್ಕಂಥದ್ದು, ಹ್ಮ್, ಹ್ಮ್, ಹ್ಮ್. ಕೆಲವೊಂದು ಶಾಲೆಗಳನ್ನ ರಿಪೇರಿ ಮಾಡ್ತಕ್ಕಂಥದ್ದು. ಶೋರ್ತಿದೆ ಶಾಲೆ, ಬಹಳಷ್ಟು ಹಳೆ ಶಾಲೆಗಳಾಗಿದೆ, ಅದು ರಿಪೇರಿ ಆಗ್ತಕ್ಕಂಥ ಒಂದು ರಿಪೇರಿ ಮಾಡ್ತಕ್ಕಂಥದ್ದು. ಹ್ಮ್, ಹ್ಮ್, ಹ್ಮ್. ಎಲ್ಲಿ ಕೋಣೆಗಳ ಕಮ್ಮಿ ಇದೆ, ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ ಅಂತಕ್ಕಂಥದ್ದಲ್ಲಿ ಹೊಸ ಶಾಲೆಗಳನ್ನು ಕಟ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಹ್ಮ್, ಹ್ಮ್. ಹೀಗಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಬಹಳಷ್ಟು ಹಿಂದುಳಿದ ಪ್ರದೇಶಗಳು ಅಂತ ಗುರುತಿಸಿಕೊಂಡಂಥವು ಈ ರಿಸರ್ವ್ ಮೀಸಲು ಕ್ಷೇತ್ರಗಳು. ಹೌದು. ಮೀಸಲು ಕ್ಷೇತ್ರಗಳು ಅಂದ್ರೆ ಈ ಗುಡ್ಡಗಾಡು ಪ್ರದೇಶದಲ್ಲಿ ಜನ ವಾಸ ಮಾಡ್ತಕ್ಕಂಥದ್ದು. ನಿಜ. ಇಲ್ಲಿ ಅನೇಕ ಸಮಸ್ಯೆಗಳು, ಒಂದು ಸಮಸ್ಯೆ ಅಲ್ಲ. ರಸ್ತೆಗಳ ಸಮಸ್ಯೆ ಇದೆ, ಕುಡಿ ನೀರಿನ ಸಮಸ್ಯೆ ಇದೆ, ಹ್ಮ್, ಮಕ್ಕಳಿಗೆ ಶಿಕ್ಷಣ ಸಮಸ್ಯೆ ಇದೆ, ಶಾಲೆಗಳಿಗೆ ಓದಕ್ಕೆ ಸರಿಯಾಗಿ ಶಾಲೆಗಳಿಲ್ಲ, ಹ್ಮ್. ಈಗಾಗಲೇ ಶಿಕ್ಷಕರ ಕೊರತೆ ಇದೆ, ಅತಿಥಿ ಶಿಕ್ಷಕರು ನೇಮಕ ಮಾಡಿಕೊಂಡಿದ್ದಾರೆ, ಹೌದು. ಸರಿಯಾಗಿ ಶಿಕ್ಷಕರಿಲ್ಲದ ಕಾರಣ ಇಲ್ಲಿ ಮಕ್ಕಳಿಗೆ ಶಿಕ್ಷಣ ಸಿಗ್ತಾ ಇಲ್ಲ. ಹ್ಮ್. ಯಾವ್ದಾದ್ರು ಮಗುವಿನ ಮುಂದೆ, ಒಬ್ಬ ವ್ಯಕ್ತಿ ಮುಂದೆ ನಾವೇನಾದರೂ ಡಿಗ್ರಿ ಮಾಡಬೇಕು, ಇನ್ನು ಹೆಚ್ಚಿನ ಒಂದು ಲಾ ಮಾಡಬೇಕು, ಇಂಜಿನಿಯರಿಂಗ್ ಮಾಡಬೇಕು, ಡಾಕ್ಟರ್ ಮಾಡಬೇಕು ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಗೆ, ಬೇರೆ ನಮ್ಮ ಬೆಂಗಳೂರು ಮಟ್ಟದಲ್ಲಿ ಹೋಗ್ಬೇಕಾಗತ್ತೆ. ಟ್ರೂ, ಟ್ರೂ. ಹೌದು. ಯಾರೋ ಒಬ್ಬ ಆರ್ಥಿಕ ಪರಿಸ್ಥಿತಿಯಲ್ಲಿ ಒಳ್ಳೆಯವರಿದ್ದವನು ಹೋಗ್ತಾನೆ, ಹ್ಮ್. ಏನೋ ಅನುಕೂಲ ಇದ್ದಂಥವ್ರು ಹೋಗ್ತಾರೆ. ಆದ್ರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಅನುಕೂಲ ಇಲ್ದವ್ರು ಹೇಗೆ ಹೋಗ್ತಾರೆ? ಹ್ಮ್, ಹ್ಮ್, ಅವ್ರು ಇಲ್ಲಿದ್ದೇ ವಂಚಿತರಾಗ್ತಾರ. ಹಿಂಗಾಗಿ ಭಾಗದಲ್ಲಿ ಯಾರಿಗೂ ನೌಕರಿ ಆಗ್ತಾ ಇಲ್ಲ ಜಾಸ್ತಿ. ಹ್ಮ್. ಕಡಿಮೆ, ಎಲ್ಲೋ 100ಕ್ಕೊಬ್ರು ಡಾಕ್ಟ್ರು, 100ಕ್ಕೊಬ್ರು ಇಂಜಿನಿಯರ್ಗಳು, 100ಕ್ಕೊಬ್ರು, 1000ಕ್ಕೊಬ್ರು IAS ಆಫೀಸರ್ಗಳು, ಅದು ಎಲ್ಲೋ ಸಿಗ್ತಕ್ಕಂಥದ್ದು. ಹ್ಮ್. ಈ ರೀತಿ ಇಲ್ಲಿ ನಾವು ಕಾಣತಕ್ಕಂಥದ್ದು. ಮತ್ತು ಇಲ್ಲಿ ಬಹಳಷ್ಟು ಹಿನ್ನಡೆ ಆಗಿರ್ತಕ್ಕಂಥದ್ದು. ನಮಗೆ ಸರ್ಕಾರದಿಂದ ಸಿಗೋ ಸವಲತ್ತುಗಳನ್ನ ಶಿಕ್ಷಣದಿಂದನೇ ವಂಚಿತರಾಗ್ತದೆ. ಸರ್, ಸಮಸ್ಯೆಗಳಂತೂ ತುಂಬಾ ಇದೆ. ಯಾಕಂತ ಹೇಳಿದ್ರೆ ರಾಯಚೂರು ಜಿಲ್ಲೆ ಅಂತ ಬಂದಾಗ, ಲಿಂಗಸ್ಗೂರು ತಾಲೂಕು ಅಂತ ಬಂದಾಗ ಬಹಳಷ್ಟು ಹಿಂದುಳಿದಂತ ತಾಲೂಕು ಅನ್ನೋ ನಿಟ್ಟಿನಲ್ಲೂ ಕೂಡ ಮಾತಿದೆ. ಇದನ್ನ ಸರಿಪಡಿಸೋದಕ್ ಆಗೋದೇ ಇಲ್ವಾ ಸರ್? ಆಗುತ್ತೆ. ಹ್ಮ್. ಸರ್ಕಾರ ಅನುದಾನಗಳು ಕೊಡಬೇಕು. ಅನುದಾನ ಕೊಡುವುದರ ಮುಖಾಂತರ ಸರ್ಕಾರ ಮೀಸಲು ಕ್ಷೇತ್ರಗಳನ್ನು ಗುರುತಿಸಂತ ಕೆಲಸ ಆಗಬೇಕು. ಕರೆಕ್ಟ್. SC ST ಇರ್ತಕ್ಕಂಥ ಜನಗಳೇ ಇದ್ದಂಥ ಕ್ಷೇತ್ರಗಳನ್ನೇ ಮೀಸಲು ಕ್ಷೇತ್ರ ಮಾಡಿರ್ತಕ್ಕಂಥದ್ದು. SC ST ಜನರು ಯಾವುದೇ ಆರ್ಥಿಕ ಪರಿಸ್ಥಿತಿಯಿಂದ ಮುಂದಿರಲ್ಲ. ಹೌದು. ಅವರು ಬಹಳಷ್ಟು ಹಿನ್ನಡೆ ಇರ್ತಕ್ಕಂಥದ್ದು. ಸಣ್ಣ ಸಣ್ಣ 2 ಎಕರೆ 3 ಎಕರೆ ಜಮೀನು ಇಟ್ಟುಕೊಂಡು ಹ್ಮ್. ಹಳ್ಳಿಗಳಲ್ಲಿ, ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸ ಮಾಡತಕ್ಕಂಥವ್ರು. ಹ್ಮ್. ಇವರಿಗೆ ನಾವೇನಾದರೂ ಮೂಲಭೂತ ಸೌಕರ್ಯ ಕೊಡಲಿಲ್ಲ, ಅವ್ರ ಹೊಲಗಳಿಗೆ ನೀರಾವರಿ ಮಾಡಿಕೊಡ್ಲಿಲ್ಲ, ಅವ್ರಿಗೆ ಕುಡಿಯಕ್ಕೆ ನೀರು ಕೊಡಲ್ಲ, ಆಸ್ಪತ್ರೆಗಳ ಸೌಕರ್ಯ ಇಲ್ಲ ಅಂದ್ರೆ ಅವ್ರು ಏನ್ ಮಾಡಕ್ ಸಾಧ್ಯತೆ? ಹ್ಮ್. ಹೀಗಾಗಿ ಮೀಸಲು ಕ್ಷೇತ್ರಗಳ ಕಡೆಗೆ ಸರ್ಕಾರಗಳು ಗಮನ ಕೊಟ್ಟಿಲ್ಲ. ಇವತ್ತು ಸರ್ಕಾರ SC ST ಅನುದಾನವನ್ನ ಸುಮಾರು ಒಂದು 39,000 ಕೋಟಿ ಹಣವನ್ನ ಹ್ಮ್. SC ST ಅನುದಾನವನ್ನು ತಗೊಂಡು ಬಳಕೆ ಮಾಡಿಕೊಂಡಿದೆ. Oh my God. ಎಲ್ಲಿಗೆ ಬಳಕೆ ಮಾಡಿಕೊಂಡಿದೆ? ಈ ಗ್ಯಾರಂಟಿಗಳು ಕೊಡೋದ್ರಲ್ಲಿಂದ ಗೃಹಲಕ್ಷ್ಮಿ, ಹ್ಮ್. ಯುವ ನಿಧಿ ಇಂಥದಕ್ಕೆ ಬಳಕೆ ಮಾಡ್ಕೊಂಡಿದೆ. ಹ್ಮ್. ಇದು ಮತ್ತು SC ST ಉದ್ಧಾರ ಆಗಂದ್ರೆ ಹೆಂಗಾಗ್ತದೆ? ಎಲ್ಲಿಂದ ಉದ್ಧಾರ ಆಗ್ತದೆ? ನಿಜ. ಮತ್ತೆ ಬೇರೆ ನಾವು ಭರವಸೆ ಕೊಟ್ಟಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಹ್ಮ್. ಕೆಲವೊಂದು ನಾವು ಹೋಬಳಿ ಮಟ್ಟದಲ್ಲಿ, ಹಳ್ಳಿಗಳಿವಾದಲ್ಲಿ ಅಲ್ಲಿ ಏನು ಸಮಸ್ಯೆಗಳದಾವ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ. ಹ್ಮ್. ಏನೂ ಮಾಡೋಕ್ಕಾಗ್ತಾ ಇಲ್ಲ. ಕಲ್ಯಾಣ ಕರ್ನಾಟಕದ ಅನುದಾನದಲ್ಲಿ ಬಂದಿರ್ತಕ್ಕಂಥವು ಈ ಶಾಲೆಗಳು ಕಟ್ತಕ್ಕಂಥದ್ದು, ಕುಡಿ ನೀರು ಮಾಡ್ತಕ್ಕಂಥದ್ದು, ಸಿಸಿ ರಸ್ತೆಗಳು ಮಾಡ್ತಕ್ಕಂಥದ್ದು, ಇಂಥವಕ್ಕೆಲ್ಲ ನಾವು ಬಳಕೆ ಮಾಡ್ತಾ ಇದೀವಿ. ಹ್ಮ್. ಅದಕ್ಕೂ ಕೆಲವೊಂದು ನಿಯಮಗಳನ್ನು ಮಾಡಿದ್ದಾರೆ. ಓಕೆ. ಆದ್ರೆ ಇಲ್ಲಿ ಯಾವುದೋ ಒಂದು ಕಲ್ಯಾಣ ಮಂಟಪ ಕಟ್ಟಬೇಕು, ಸಮುದಾಯ ಭವನ ಕಟ್ಟಬೇಕಂದ್ರೆ ಹ್ಮ್. ಆ ಸಮುದಾಯ ಭವನಕ್ಕೆ ಆ ಹೆಸರು, ಆ ಜಾಗವನ್ನ ರಾಜ್ಯಪಾಲರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಡ್ಬೇಕು ಸರ್ಕಾರಕ್ಕೆ. ಹ್ಮ್. ಹ್ಮ್. ಹ್ಮ್.
ಹಳ್ಳಿಗಳಲ್ಲಿ ಡಾಕ್ಯುಮೆಂಟ್ಗಳು ಇರಲ್ಲ, ಹೌದು. ಸರ್ಕಾರಿ ಜಾಗ ಅಂತ ಎಲ್ಲಿರಲ್ಲ. ಯಾರೋ ಒಬ್ಬ ಒಂದು ಜಾಗ ಬಿಟ್ಟು ಕೊಡ್ತೀನಪ್ಪ ಮಾಡ್ರಿ ಅಂತಂದ್ರೆ ಅವ್ನ ಜಾಗ ರಾಜ್ಯಪಾಲ ರೀಸಲಿ ಬಿಟ್ಟು ಕೊಡ್ಬೇಕು ಅಂತಂದ್ರೆ ಹ್ಮ್. ಅವನಂತ ನಾವು ನನ್ನ ಜಾಗನೇ ರಾಜ್ಯಪಾಲ ರೀಸಲಿ ಬಿಟ್ಟು ಕೊಟ್ಟು ಸಂಬಂಧದವ್ರು ಕಟ್ಟಿದ್ರೆ ನನಗೆ ಲಾಭ ಇದೆ, ಅದ್ರಿಂದ ಏನಾಗ್ತಾ ಇದೆ? ಹೌದು. ಇವೆಲ್ಲ ಸರ್ಕಾರ ನಿಯಮಗಳು. ಸರ್ಕಾರಿ ಜಾಗದಲ್ಲಿ ಕಟ್ಟಬೇಕಂದ್ರೆ ಸರ್ಕಾರಿ ಜಾಗದಲ್ಲಿ ಇರಲ್ಲ. ಹ್ಮ್. ಇದು ಇರ್ತಕ್ಕಂಥ ಸಮಸ್ಯೆ. ಓಕೆ. ಇದನ್ನ ಸರ್ಕಾರ ಸ್ವಲ್ಪ ಸಡಿಲಿಕೆಯನ್ನು ಮಾಡಬೇಕು. ಹ್ಮ್. ಅನುದಾನ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಅನುದಾನ ಕೊಡಬೇಕು. ಕರೆಕ್ಟ್. ನೋಡಿ, ಇವತ್ತ ಬಹಳಷ್ಟು ಜನ ಮಹಿಳೆಯರು ಇಲ್ಲಿ ಕಲ್ತಂತವ್ರು ಅದಾರ. ಹ್ಮ್. PUC ಫಸ್ಟ್ ಇಯರ್ ಇದ್ದಾರೆ, ಸೆಕೆಂಡ್ ಇಯರ್ ಇದ್ದಾರೆ, BA ಓದಿದ್ದಾರೆ, BCom ಓದಿದ್ದಾರೆ. ಓದಿ ಪಾಪ ಅವರು ಇದಾಗಿ ಕೆಲಸಗಾರರಾಗಿ ಮನೆಯಲ್ಲೇ ಅದರ ಅವ್ರು ಅಡಿಗೆ ಮಾಡ್ಕೊಂಡು ಕೂತಿದ್ದಾರೆ. ಹ್ಮ್. 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 ಹೊಲ ಮನೆ ಕೆಲಸಕ್ಕೆ ಹೋಗ್ತಾರೆ. ಹೌದು. ಹೊಲ ಮನೆ ಕೆಲಸಗಳನ್ನ ಮಾಡ್ತಾರೆ. ಕರೆಕ್ಟ್. ಹೋಗಿ ಸದಿ ತೆಗಿತಕ್ಕಂಥ ಕೆಲಸ, ನಮ್ಮಲ್ಲಿ ಕವಳೆ ಗದ್ದೆ ಹ್ಮ್. ಕಳೆ ಕಿತ್ತಕ್ಕಂಥದ್ದು ಹೌದೌದು. ಎಲ್ಲ ಇಲ್ಲಿ ನಮ್ಮಲ್ಲಿ ತೊಗರಿಗೆ ಹೋಗಿ ಕಳೆ ಕಿತ್ತಕ್ಕಂಥ ಇಂಥ ಕೆಲಸಗಳನ್ನು ಮಾಡ್ತಿದ್ದಾರೆ ಓದಿದಂಥವ್ರು ಹೆಣ್ಮಕ್ಳು. ಹೌದು.